ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೇನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಇವತ್ತು ಒಂದೇ ಪದ್ಯ. ನವಜಲಧರ ನಿಭ ಶ್ಯಾಮಲಾವು ಒಪ್ಪಿ ಕೋಮಲ ವೈಜಯಂತಿ ಮಾಲಾ ರವಿಯಂತೆ ಹೊಳೆವ ಕುಂಡಲಹಾರ ಧೃತ ಕೇಯೂರ ಕೌಸ್ತುಭ ಮಣಿರುಚಿರ ದಿವಿಭೂಪಾತಾಳ ಲೋಕದಿ ವ್ಯಾಪ್ತ ದೋಷ ನಿರ್ಲಿಪ್ತ ವಿಪಶ್ಚಿತ ಜನರಾಪ್ತ ಭವವನದಿಗೆ ಕುಂಭ ಸಂಭವ ದೇವರ ದೇವದೇವಾಧರುಮಾದ್ಯರ ಭಾವ. ನವಜಲಧರ ಅಂದರೆ ಮುಂಗಾರು ಮೋಡಗಳಂತೆ ಇದೆಯಪ್ಪ. ನಿಭ ಅಂದರೆ ಪ್ರಕಾಶ, ಶ್ಯಾಮಲ ಅಂದರೆ ನೀಲವರ್ಣಯುಕ್ತನಾದವನು, ಒಪ್ಪಿ ಕೋಮಲ ಅಂದರೆ ಶ್ಯಾವಲ ವರ್ಣದಿಂದ ಒಪ್ಪಿ ಸುಂದರನಾಗಿ ಕಾಣುತ್ತಿರುವೆ. ಕನ್ನೈದೆಯಲ್ಲಿ ಅಂದರೆ ಕೋಮಲವಾದ ಶರೀರವುಳ್ಳವನು. ವೈಜಯಂತಿ ಮಾಲ ಬ್ರಹ್ಮದೇವರ ಪುರವಾದ ವೈಜಯಂತಿಪುರದಲ್ಲಿ ಬ್ರಹ್ಮದೇವರ ಆಜ್ಞೆಯಂತೆ ವಿಶ್ವಕರ್ಮನಿಂದ ನಿರ್ಮಿತವಾದ ನವರತ್ನ ಖಚಿತವಾದ ಮಾಲೆ ಉಳ್ಳವನು. ರವಿಯಂತೆ ಸೂರ್ಯನಂತೆ ಹೊಳೆವ ಪ್ರಕಾಶಮಾನನಾಗಿರುವಂತಹ ಕುಂಡಲ ಕಿವಿಯ ಆಭರಣ, ಹಾರ ಸರಗಳು, ಕೇವರ ಭುಜ ಕಿರೀಟ, ರುಚಿರ ಅಂದರೆ ಶ್ರೇಷ್ಠವಾದ ಕೌಸ್ತುಭಮಣಿ, ದೇವಿ ಅಂದರೆ ಸ್ವರ್ಗ, ಭೂಲೋಕ, ಪಾತಾಳ, ವ್ಯಾಪ್ತ ಅಂದರೆ ವ್ಯಾಪಿಸಿಕೊಂಡಿರುವ ಮನೆ, ದೋಷ ನಿರ್ಲಿಪ್ತ, ಪರಮಾತ್ಮನಿಂದ ಇತರವಾದ ಸಮಸ್ತವು ಒಂದಲ್ಲ ಒಂದು ರೀತಿಯಿಂದ ದೋಷಯುಕ್ತವಾಗಿದೆ. ಅವುಗಳಲ್ಲೆಲ್ಲ ಅಂತರ್ಯಾಮಿಗಿದ್ದ ಸದಾ ಸಂಪರ್ಕ ಬಾಹುಳ್ಯ ಇದ್ದರೂ ಯಾವ ಇತರ ದೋಷಗಳು ಪರಮಾತ್ಮನಿಗೆ ಲೇಪವಾಗುವುದಿಲ್ಲ. ವಿಪಶ್ಚಿತ ಜನರು ಪರಮಾತ್ಮನೇ ಗತಿಯೆಂದು ಮನಸ್ಸಿಟ್ಟು ಅವನಲ್ಲಿ ಮನಸ್ಸಿಟ್ಟು ಅನ್ಯ ವಿಷಯವನ್ನು ಬಿಟ್ಟು ಆ ಪರಮಾತ್ಮನನ್ನೇ ನೆನೆಯುವರು. ಆಪ್ತ ಅಂದರೆ ಅಂಥವರಿಗೆ ಬಂಧುವಾಗಿದ್ದಿ, ಹಿತವಂತನಾಗಿದ್ದಿ. ಭವ ಅಂದರೆ ಸಂಸಾರ, ವನಧಿಗೆ ಅಂದರೆ ಸಮುದ್ರಕ್ಕೆ, ಕುಂಭಸಂಭು ಅಗಸ್ತ್ಯ ಮುನಿಗಳು. ದೇವರ ದೇವ, ಸಕಲ ದೇವತೆಗಳಿಗೂ ದೇವರಾಗಿ ಅವರಿಂದ ಪೂಜ್ಯನಾಗಿದ್ದೇವೆ. ಧರುಮಾಧ್ಯರ ಭಾವ, ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ, ಪಾಂಡೋತ್ತನೆಯರಿಗೆ ಅವರಿಗೆ ತಂಗಿಯಾದ ದ್ರೌಪದಿಯನ್ನು ಅರ್ಜುನಿಗೆ ಕೊಟ್ಟು ಮದುವೆ ಮಾಡಿದುದರಿಂದ ಅವರಿಗೆ ಭಾವ ಅಂತ ಕರೆಸಿಕೊಂಡವನೇ. ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ಮೂರು ಲೋಕನೇ ಜೀವನಗಳು ಆ ಓಂಕಾರ ಪ್ರತಿಪಾದ್ಯನಾಗಿ ಪರಮಾತ್ಮನು ಯೋಗ್ಯತೆ ಪ್ರಾಪ್ತನಾಗಿದ್ದು ಜೀವರ ಸಂಪರ್ಕ ನಿಮಿತ್ತವಾದ ದೋಷಗಳ ಲೇಪ ಇಲ್ಲದಂತೆ ಇರುವವನಾಗಿದ್ದಾನೆ. ಜ್ಞಾನಿಗಳಿಗೆ ಸರಿಯಾದ ಅರ್ಥವನ್ನು ಹೊಂದಿಸುತ್ತಾ ಕಾಪಾಡ್ತಾ ಇದ್ದಾನೆ. ಹರಿಯ ಸ್ಮರಣೆಯ ಮಾತ್ರದಿಂದ ಪಾಪದ ಸಾಗರವು ಬತ್ತಿ ಹೋಗುತ್ತದೆ. ದೇವತೆಗಳು ಅವನ ಸ್ಮರಣೆಯನ್ನೇ ಮಾಡಿಕೊಂಡಿದ್ದಾರೆ. ಅವರೆಲ್ಲರಿಗೂ ಇವನೇ ದೇವರಾಗಿದ್ದಾನೆ. ಎಲ್ಲರನ್ನು ಚೆನ್ನಾಗಿ ಕಾಪಾಡ್ತಾ ಇದ್ದಾನೆ. ಪರಮಾತ್ಮ ಯಾರಿಂದ ಏನನ್ನೂ ಬಯಸುವುದಿಲ್ಲ. ಎಲ್ಲರನ್ನೂ ಕಾಪಾಡುವವನು ಅವನೇ. ಉದಾಹರಣೆ ಕೊಡ್ತಾ ಇದ್ದಾರೆ. ಪಾಂಡವರಿಂದ ಏನನ್ನೂ ಬಯಸದೆ ಅವರ ಎಲ್ಲ ಬಯಕೆಗಳನ್ನು ಪರಮಾತ್ಮ ಪೂರ್ತಿ ಮಾಡಿದ್ದಾನೆ. ಅದರಂತೆ ಪರಮಾತ್ಮನನ್ನು ಸೇವಿಸುವವರಿಗೆ ಪರಮಾತ್ಮ ಅವರಿಂದ ಏನನ್ನೂ ಬಯಸದೆ ಅವರ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ. ಈ ರೀತಿಯಾಗಿ ಸ್ವಪ್ರಯೋಜನರಹಿತ ಸಕಲೇಷ್ಟಪ್ರದಾಯಕ ಅಸ್ಮೈದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರೆಯೇ ನಮಃ ಅನ್ನುವಂತೆ ನಮ್ಮಿಂದ ಏನನ್ನು ಬಯಸದೆ ನಮ್ಮ ಎಲ್ಲ ಇಚ್ಛೆಗಳನ್ನು ಪೂರ್ತಿ ಮಾಡುವನು ಆ ಪರಮಾತ್ಮ. ಆ ಪರಮಾತ್ಮನಿಗೆ ಲಿಂಗ ದೇಹವಾಗಲಿ ಸ್ಥೂಲ ದೇಹವಾಗಲಿ ಯಾವುದೂ ಇಲ್ಲ. ಸಚ್ಚಿದಾನಂದಾತ್ಮಕನಾಗಿದ್ದಾನೆ. ಜ್ಞಾನಾನಂದಮಯ ಶರೀರವುಳ್ಳವನಾಗಿದ್ದಾನೆ. ಅಪ್ರಾಕೃತಕಾಯನಾಗಿದ್ದಾನೆ. ಜರಾಮರಣ ದೋಷರಹಿತನಾಗಿದ್ದಾನೆ. ವೃದ್ಧಿಹಾಸಗಳು ಅವನಿಗಿಲ್ಲೇ ಇಲ್ಲ. ಸಕಲರಿಗೂ
ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಸರ್ವಗುಣರೂಪ ಕ್ರಿಯಾತ್ಮಕನಾಗಿ ವ್ಯಾಪಾರ ಮಾಡುವವನು ಅವನೇ. ಜೀವರ ಉದ್ಧಾರಕ್ಕಾಗಿ ಅವರವರ ಯೋಗ್ಯತೆ ಮತ್ತು ಉಪಾಸನೆಗಳನುಸಾರವಾಗಿ ಪ್ರಾದುರ್ಭಾವ ರೂಪದಿಂದ ದರ್ಶನವನ್ನು ಕೊಟ್ಟು ಕ್ರಮೇಣ ಜ್ಞಾನವೃದ್ಧಿಯನ್ನು ಮಾಡಿ ಕೊನೆಗೆ ಸ್ವರೂಪಾನಂದ ರೂಪವಾದ ಬಿಂಬರೂಪವನ್ನು ತೋರಿಸ್ತಾನೆ. ಸ್ಥೂಲಮತಿಗಳಿಗೆ ಏಕಾಏಕಿ ಪ್ರಣವ ರೂಪಿಯಾದ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕಾರಣ ಜ್ಞಾನಿಗಳು ವಿಗ್ರಹಾದಿಗಳನ್ನು ತಂತ್ರಸಾರೋಕ್ತ ನಿರ್ಮಿಸಿ ಒಂದು ರೂಪಕವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದನ್ನೇ ಶ್ರೀಮದಾಚಾರ್ಯರು ಪೂರ್ಣಶಕ್ತಿ ಚಿದಾನಂದ ಶ್ರೀ ತೇಜ ಸ್ಪಷ್ಟಮೂರ್ತಯೇ ಮಮಾಭ್ಯಧಿಕ ಮಿತ್ರಾಯ ನಮೋ ನಾರಾಯಣಾಯತೆ ಸಮಸ್ತಗುಣ ಪೂರ್ಣಾಯ ದೋಷದೂರಾಯ ವಿಷ್ಣವೇ ನಮಃ ಶ್ರೀ ಪ್ರಾಣನಾಥಾಯ ಭಕ್ತಾವಿಷ್ಟಪ್ರದಾಯಿನಿ ಅಂತ ಸ್ತೋತ್ರ ಮಾಡಿದ್ದಾರೆ. ಪರಮಾತ್ಮನ ಅವತಾರಗಳೆಲ್ಲವೂ ರೂಪಕಗಳೇ. ಅವುಗಳ ಮಹಿಮೆ, ಯೋಗ್ಯತೆ ಹಾಗೂ ಸಾಧನೆಗೆ ತಕ್ಕಷ್ಟು ಸಮನ್ವಯ ಕ್ರಮದಿಂದ ತಿಳಿಯುತ್ತೇವೆ. ಜೀವ ಜಡಗಳ ಅಧಿಷ್ಠಾನದಲ್ಲಿ ಅಂತರ್ಯಾಮಿಯಾಗಿದ್ದು ಪರಮಾತ್ಮನು ತನ್ನ ಗುಣರೂಪ ಕ್ರಿಯೆಗಳನ್ನು ಅಭಿವ್ಯಕ್ತ ಮಾಡ್ತಾನೆ. ಪರಮಾತ್ಮನಲ್ಲಿ ರೂಪಾದಿಗಳು ಇಲ್ಲವಾಗಿದ್ದರೆ ಜಗತ್ತಿನಲ್ಲಿರುವ ಯಾವ ಜಂಗಮ ಸ್ಥಾವರ ಸ್ತ್ರೀ ಪುರುಷಾದಿ ಜೀವಗಳು ಮಾತ್ರವಲ್ಲ, ನವರತ್ನಾದಿ ಜಡಗಳಿಗೂ ರೂಪಗುಣಗಳು ಇರ್ತಾ ಇರಲಿಲ್ಲ. ಪರಮಾತ್ಮ ಬಿಂಬನಾಗಿ ಸಕಲ ಜೀವ ಜಡಗಳಲ್ಲಿ ತನ್ನ ರೂಪಗಳನ್ನು ವಿಭೂತಿ ಪರವಾಗಿ ಇಟ್ಟು ಪ್ರಕಟಿತನೇ ಆಗಿದ್ದಾನೆ. ಅಪರೋಕ್ಷ ಜ್ಞಾನಿಗಳು ಸರ್ವ ಅಧಿಷ್ಠಾನಗಳಲ್ಲಿ ಆತನನ್ನೇ ಕಾಣುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಮಿತ ಸುಗುಣ ಸಾಮ ಆತ್ಮ ಭೂಪೂರ್ಣಕಾಮ ಅಮರಕುಲಲಲಾಮ ಅಬ್ಜಧಾಮಾಭಿರಾಮ ಯಮಿಕುಲೋಕದಧಿ ಸೋಮ ಯಜ್ಞಭೃದ್ಯಜ್ಞನಾಮ ಸಮರವಲಯ ಭೀಮ ಸಾತ್ವತಾಂ ಸಾರ್ವಭೌಮ. ಎರಡನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅಮಿತ ಸುಗುಣಧಾಮ ಅಂತ ಹೇಳ್ತಾನೆ. ಅತ್ಯಂತ ಅಧಿಕವಾಗಿರುವಂಥ ಸುಗುಣಗಳಿಂದ ಕೂಡಿದವನು. ಒಳ್ಳೆಯ ಗುಣಗಳಿಗೆ ಮನೆಯಂತೆ ಇದ್ದಾನೆ ಪರಮಾತ್ಮ. ತನ್ನ ಆತ್ಮವನ್ನೇ ತನ್ನ ಮಹಿಮೋಪೇತಾದ ಐಶ್ವರ್ಯವನ್ನಾಗಿ ಉಳ್ಳವನಾಗಿದ್ದಾನೆ. ಪೂರ್ಣಕಾಮ, ತಾನು ನಿತ್ಯ ತೃಪ್ತನಾಗಿದ್ದಾನೆ. ಅಮರಕುಲ ಲಲಾಮ, ದೇವತೆಗಳೆಲ್ಲರ ಮಧ್ಯದಲ್ಲಿ ಹಣೆಯ ಬೊಟ್ಟಿನಂತೆ ಶೋಭಿಸ್ತಾ ಇದ್ದಾನೆ. ಅಬ್ಜಧಾಮ, ಕಮಲಾಲಯೇ, ಕಮಲವನ್ನೇ ಮನೆಯಾಗುಳ್ಳಂತಹ ಲಕ್ಷ್ಮೀದೇವಿ. ಅಭಿರಾಮ, ಆಕೆಗೆ ಆನಂದ ಪ್ರದಾಯಕನಾಗಿದ್ದಾನೆ. ಯಮಿಕುಲ, ಯೋಗಿಗಳ ಸಂದೋಹ, ಯೋಗಿಗಳ ಗುಂಪಿಗೆ ಉದದಿ, ಸಮುದ್ರ, ಸೋಮ ಅಂದರೆ ಚಂದ್ರ, ಯಜ್ಞಭೃತ್, ಸಕಲ ಯಜ್ಞಗಳಲ್ಲಿ ಅಂತರ್ಯಾಮಿಯಾಗಿದ್ದು ಅವುಗಳನ್ನು ರಕ್ಷಿಸುವುದಕ್ಕಾಗಿ ಪ್ರತಿಜ್ಞೆಯನ್ನು ಧರಿಸಿದವನಾಗಿದ್ದಾನೆ. ಯಜ್ಞನಾಮ, ಸ್ವಯಂಭುವ ಮನುವಿನ ಪುತ್ರಿಯಾದ ಆಕೂತಿ ದೇವಿಯಲ್ಲಿ ಅವತರಿಸಿದ ಪರಮಾತ್ಮನಿಗೆ ಯಜ್ಞ ಅಂತ ಹೆಸರು. ಆ ಹೆಸರಿನಿಂದ ಸ್ವಯಂಭೂ ಮನುವು ಪರಮಾತ್ಮನನ್ನು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಸ್ತೋತ್ರ ಮಾಡಿ ತನ್ನನ್ನು ಭಕ್ಷಿಸಲು ಬಂದ ದೈತ್ಯರನ್ನು ಸಂಹರಿಸಿದನು. ಸಮರವಲಯ ಭೀಮ, ಯುದ್ಧರಂಗದಲ್ಲಿ ದೈತ್ಯರಿಗೆ ಭಯಂಕರನಾಗಿದ್ದಾನೆ. ಸಾರ್ವಭೌಮ, ಸಕಲ ಜಗತ್ತಿಗೆ ದೊರೆಯಾಗಿದ್ದಾನೆ. ಸಾತ್ವತ, ನಿನಗೆ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಜಗನ್ನಾಥದಾಸರು ಪಾಂಡುರಂಗ ವಿಗ್ರಹವನ್ನು ನೋಡುತ್ತಿದ್ದರು. ಪರಮಾತ್ಮನು ತಮ್ಮ ಹೃದಯ ಮಂದಿರದಲ್ಲಿ ಕಾಣುತ್ತಾ ಆಗ ಮೋಕ್ತವಾದ ಭಗವದ್ಗುಣಗಳನ್ನು ಸ್ಮರಿಸಿಕೊಂಡು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೇದಿನಿ ಪರಮಾಣು ಅಂಬುಕಣಂಗಳ ನೈದಬಹುದು ಪರಿಗಣನೆಯಲ್ಲಿ ಮಾಧವನ ಆನಂದಾದಿ ಗುಣಗಳ ಅನಾದಿ ಕಾಲದಿಂದ ಅಗಣಿತವೆಂಬುದೇ ಫಲವಿದು ಬಾಳುವುದಕ್ಕೆ ಅಂತ ಹೇಳಿದ್ದಾರೆ. ಸರ್ವರ ಗುಣಗಳಿಗೆ ನಿಯಾಮಕನಾಗಿದ್ದು ಗುಣಪ್ರವರ್ತಕನಾದ್ದರಿಂದ ಪರಮಾತ್ಮನಿಗೆ ಅಮಿತ ಸುಗುಣಧಾಮ ಅಂತ ಕರೀತಾ ಇದ್ದಾರೆ. ಷಡ್ಗುಣ ಐಶ್ವರ್ಯ ಸಂಪನ್ನಾದ ಪರಮಾತ್ಮನು ಆತ್ಮಾವಾಸ್ಯಮಿದಂ ಸರ್ವಂ, ಸಕಲ ಜೀವ ಜಡಗಳಲ್ಲಿರುವ ಇದ್ದಾನೆ.
ಧರ್ಮ ಕಾಲಶ್ಚ ಕರ್ಮಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹಸ್ಸಂತಿ ನ ಸಂತಿ ಯದುಪೇಕ್ಷೆಯ ಅನ್ನುವಂತೆ ಪರಮಾತ್ಮನೇ ಗುಣ ರೂಪ ಕ್ರಿಯೆಗಳನ್ನು ಕಾಪಾಡುವುದರಿಂದ ಅವನಿಗೆ ಆತ್ಮ ಅಂತ ಕರೀತಾ ಇದ್ದಾರೆ. ಭೂತೈ ನಿಜಾಶ್ರಿತ ಅಂದರೆ ತನ್ನನ್ನು ಆಶ್ರಯಿಸಿದವರಿಗೆ ಬೇಡಿದ ಐಶ್ವರ್ಯವನ್ನು ಕೊಡುವವನು ಅಂತ ಅರ್ಥ. ಆದ್ದರಿಂದ ಪರಮಾತ್ಮ ಸ್ವಯಂಭೂ ಅಂತ ಕರೀತಾರೆ. ಅಮರ ಕುಲ ಲಲಾಮ, ಎಲ್ಲ ದೇವತೆಗಳಿಂದಲೂ ಸ್ತುತಿಸಲ್ಪಡ್ತಾ ಇದ್ದಾನೆ. ಆ ಎಲ್ಲ ದೇವತೆಗಳು ಹೇಳ್ತಾ ಇದ್ದಾರೆ, ನಮ್ಮೆಲ್ಲರ ಶಕ್ತಿ ಆ ಪರಮಾತ್ಮನಿಂದಲೇ ಬಂದಿದೆ. ನಮ್ಮಲ್ಲಿರುವ ಶಕ್ತಿ ನಮ್ಮ ದೇವತೆಗಳು ಹೇಳ್ತಾರೆ, ನಮ್ಮಲ್ಲಿ ಒಂದೊಂದು ಗುಣ ಇದ್ದರೆ ಆ ಪರಮಾತ್ಮನಲ್ಲಿ ಅನಂತ ಗುಣ ಸಂಪನ್ನನಾಗಿದ್ದಾನೆ. ಆ ಪರಮಾತ್ಮನಲ್ಲಿರುವಂತಹ ಗುಣಗಳು ಮತ್ಯಾರಲ್ಲೂ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದಲೇ ಅವನು ಅಮರಕುಲ ಶ್ರೇಷ್ಠನಾಗಿದ್ದಾನೆ, ವಂದ್ಯನಾಗಿದ್ದಾನೆ. ಭೀಷ್ಮಾಚಾರ್ಯರು ರಾಜಸಯಾಗದಲ್ಲಿ ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣನೇ ಅಗ್ರಪೂಜೆಗೆ ಅರ್ಹನಾಗಿದ್ದಾನೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೇಶಂ ವಂದೇ ಭವಜ್ಞ ಅಮರಾಸುರಸ ಸಿದ್ಧ ವಂದ್ಯಂ ಅಂತ ಹೇಳಿದ್ದಾರೆ. ಹಾಗೆ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ. ಅಬ್ಜಧಾಮಾಭಿರಾಮ ಅಂತಂದರೆ ಮಹಾಲಕ್ಷ್ಮೀ ದೇವಿಗೆ ಆನಂದವನ್ನು ಕೊಡುವವನಾಗಿದ್ದಾನೆ. ಮಹಾಲಕ್ಷ್ಮೀ ದೇವಿಯು ಅಜ್ಜಧಾಮ ಪದ್ಮದಲ್ಲಿರ್ತಾ ಇದ್ದಾಳೆ. ಅದಕ್ಕೋಸ್ಕರ ಶ್ರೀ ಸೂಕ್ತದಲ್ಲಿ ಬಂದಿದೆ, ಪದ್ಮಾನನೆ ಪದ್ಮಮೂರು ಪದ್ಮಾಕ್ಷ್ಮಿ ಪದ್ಮಸಂಭವೆ ತ್ವಮಾಂ ಭಜಸ್ವ ಪದ್ಮಾಕ್ಷ್ಮಿ ಏನ ಸೌಖ್ಯಂ ಲಭಾಮ್ಯಹಂ ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಲೇ ಪದ್ಮದಲಾಯತಾಕ್ಷಿ ವಿಷ್ಣುಪ್ರಿಯೆ ವಿಷ್ಣು ಮನೋನುಕೂಲೆ ತ್ವತ್ಪಾದಂ ಪದ್ಮಂ ಮಹಿ ಸನ್ನಿಧಸ್ವ ಅಂಥೇಳಿ. ಹಾಗೆ ಮಹಾಲಕ್ಷ್ಮೀ ದೇವಿಗೆ ಪರಮಾತ್ಮ ಆನಂದವನ್ನು ಕೊಡ್ತಾ ಇದ್ದಾನೆ. ಹೀಗೆ ಸ್ವಗತ ಭೇದ ವಿವರಿಸಿದ ಪರಮಾತ್ಮನಂತೆ ಸ್ವಗತ ಭೇದ ವಿವರಿತಾದ ಮಹಾಲಕ್ಷ್ಮಿದು ಸದಾ ಪರಮಾತ್ಮನ ನಾಮಸ್ಮರಣೆಯಿಂದಲೇ ಸುಖಿಯಾಗಿದ್ದಾಳೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಯಮಿ ಕುಲೋದಧಿ ಸೋಮ ಅಂದರೆ ಪೌರ್ಣಿಮಾ ದಿನದಲ್ಲಿ ಪೂರ್ಣ ಚಂದ್ರೋದಯವಾದರೆ ಸಮುದ್ರವು ಅತಿಶಯ ಆನಂದದಿಂದ ಉಕ್ಕೇರುತ್ತದೆ. ಹಾಗೆ ಪರಮಾತ್ಮನನ್ನು ಹೃದಯಾಂಬರದಲ್ಲಿ ಕಂಡ ಕೂಡಲೇ ಯೋಗಿಗಳ ಆನಂದ ಸಾಗರವು ಉಕ್ಕೇರುತ್ತದೆ. ಆಗ ಅವರು ಭಕ್ತಿ ಉನ್ಮಾದದಿಂದ ಪರಮಾತ್ಮನ ಸ್ತೋತ್ರಗಳನ್ನು ಮಾಡುತ್ತಾರೆ. ನಗುವರೋ ರೋಧಿಸುವರೋ ನಾಟ್ಯವಾಡುವರೋ ಬಗೆಯರೋ ಬಡತನ ಭಾಗ್ಯ ಭಾಗವತರೋ ತೆಗೆಯರೋ ನಿನ್ನಲ್ಲಿ ಮನ ಒಮ್ಮೆಯಾದರೂ ಜಗನ್ನಾಥ ವಿಠ್ಠಲ ನಿನ್ನವರೇನು ಧನ್ಯರು ಎಂಬಂತೆ ಭಕ್ತರು ಆನಂದ ಮಗ್ನರ ತುಂದಿಲರಾಗಿ ಒಮ್ಮೆ ಶ್ರೀಕೃಷ್ಣನು ರುಕ್ಮಿಣಿಯನ್ನು ಕುರಿತು ಮಹಾ ಐಶ್ವರ್ಯಂತರಾದ ರಾಜಾಧಿರಾಜರನ್ನು ಬಿಟ್ಟು ಗೋಪಾಲಕನಾದ ನನ್ನನ್ನು ಏತಕ್ಕಾಗಿ ಬರೆಸಿದೆ ಅಂತ ಕೇಳಿದಂತೆ. ಅದಕ್ಕೆ ಜಗನ್ಮಾತೆಯಾದ ಮಹಾಲಕ್ಷ್ಮಿ ಹೇಳ್ತಾಳಂತೆ, ಅಪ್ಪ ಪರಮಾತ್ಮ, ಯದ್ವಾಂಛಯ ನೃಪಶಿರೋಮಣಿಯೋ ಅಂಗವೈನ್ಯ ಜಾಯಂತ ನಾಹುಷ ಗದಾದಯ ಐಕಪತ್ಯಂ ರಾಜ್ಯಂ ವಿಸೃಜ್ಯ ವಿವರ್ಷುರ್ನಮ ಅಂಬುಜಾಕ್ಷ ಸೀದಂತೆ ನಾನಾ ಪದವೀಂತ ಯಹಾಸ್ಥಿತಃ ಕಿಂ ಭಾಗವತದಲ್ಲಿ ಬಂದಿದೆ. ಪರಮಾತ್ಮ, ನಿನ್ನನ್ನು ಆರಿಸಿಕೊಂಡು ಐಶ್ವರ್ಯವಂತರು ಬಲಿಷ್ಠರು ಆದ ರಾಜರು ತಮ್ಮ ರಾಜ್ಯವನ್ನು ಬಿಟ್ಟು ನಿನ್ನನ್ನು ಹುಡುಕಲು ವನಕ್ಕೆ ಹೊರಡ್ತಾರೆ. ಹೀಗರಲು ನಿನ್ನನ್ನು ಬಿಟ್ಟು ನಾನು ರಾಜನನ್ನು ವರಿಸ್ತೇನೇನು, ನಿನ್ನನ್ನೇ ನಾನು ವರಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಸಕಲರು ಮಾಡುವ ಯಜ್ಞರೂಪವಾದ ಕರ್ಮಗಳನ್ನು ಪರಮಾತ್ಮ ತಾನೇ ಸ್ವೀಕರಿಸಿ ಫಲವನ್ನು ಕೊಡುತ್ತಾನೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಂ ಪಚಾಮನ್ಯಂ ಚತುರ್ವಿಧಂ
ಎನ್ನುವಂತೆ ಸರ್ವ ಪ್ರಾಣಿಗಳು ನಿತ್ಯವೂ ಮಾಡುವ ಭೋಜನ ಯಜ್ಞವನ್ನು ಸ್ವೀಕರಿಸಿ ಆ ಪ್ರಾಣಿಗಳಿಗೆ ಉಪಚಯ ಏಳಿಗೆಯನ್ನು ಕೊಟ್ಟು ರಕ್ಷಿಸ್ತಾ ಇದ್ದಾನೆ ಪರಮಾತ್ಮ. ಒಂದು ಕಡೆ ಜಗನ್ನಾಥದಾಸ್ ಹೇಳ್ತಾರೆ, ಆತರವ ನಾನಯ್ಯ ಇಂದಿರೇಶ ಹೋತಾಹಯನೇ ನಿನ್ನಾಧೀನವೇ ಜಗವೆಲ್ಲ. ಇಡೀ ಜಗತ್ತೇ ನಿನ್ನ ಅಧೀನವಾಗಿದೆ ಪರಮಾತ್ಮ, ನೀನೇ ಹೋತಾಹಯನಾಗಿ ಸಕಲ ಯಜ್ಞಗಳನ್ನು ನೆರವೇರಿಸುವುದರಿಂದ ಯಜ್ಞಭೂತ್ ಆಗಿದ್ದಿ. ಪಂಚಜ್ಞಾನೇಂದ್ರಿಯಗಳಿಗೆ ವಿಷಯೀಭೂತಗಳಾದ ಪಂಚ ತನ್ಮಾತ್ರಗಳನ್ನಿತ್ತು ಜ್ಞಾನೇಂದ್ರಿಯಗಳಿಗೆ ಅಂತರ್ಯಾಮಿಯಾಗಿ ತಾನಿದ್ದು, ತಾನೇ ಪಂಚತನ್ಮಾತ್ರಗಳಲ್ಲಿ ಅಂತರ್ಯಾಮಿಯಾಗಿದ್ದು, ಹೋತ ಅಂತನಿಸಿಕೊಂಡು ಯಜ್ಞ ಪಶುವಾಗಿದ್ದು, ಆಧ್ಯಾತ್ಮಿಕ ಯಜ್ಞ ಕಾರ್ಯ ಪ್ರತಿಕ್ಷಣದಲ್ಲಿ ಯಶಸ್ವಿಯಾಗಿಗೊಳಿಸುವುದರಿಂದ ಅವನಿಗೆ ಯಜ್ಞಭೃತ್ ಅಂತ ನಾಮ ಇದೆ. ಈ ರೀತಿಯಾಗಿ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದು ತಾನೇ ಇದ್ದು ಜೀವರಿಗೆ ತೃಪ್ತಿಯನ್ನು ಕೊಡುವವನಾಗಿದ್ದಾನೆ. ತನಗೆ ತಾನೇ ಸೇವಕನೆನಿಸಿ ಸೇವ್ಯಾಸಕ್ತ ಸುರರೊಳಗೆದ್ದು ಅನವರತ ನೆಲೆಸಿದ್ದು ಸೇವೆಯನ್ನು ಕೊಂಬುವನು ಅವರಂತೆ. ವನವರು ಹೇಕ್ಷಣ ಪೂಜಕನೆನಿಸಿ ಪೂಜಾ ಸಾಧನ ಪದಾರ್ಥನು ತನಗೇ ತಾನಾಗಿ ಫಲಗಳ ನೀವ ಭಜಕರಿಗೆ ಅಂತ ಹೇಳಿದ್ದಾನೆ. ಪರಮಾತ್ಮ ನೋಡ್ರಿ, ಎಲ್ಲದರಿಂದ ಭೋಕ್ತೃಗಳಲ್ಲೂ ಇದ್ದಾನೆ, ಆ ಭೋಗ್ಯ ಪದಾರ್ಥಗಳಲ್ಲಿಯೂ ಇದ್ದಾನೆ, ಎಲ್ಲದರಲ್ಲಿಯೂ ಇದ್ದು ತಾನೇ ಅವರಿಗೆ ಇದು ಮಾಡ್ತಾನೆ. ಪಂಚ ಕರ್ಮೇಂದ್ರಗಳಿದ್ದಾನೆ, ಪಂಚ ಪ್ರಾಣೇಂದ್ರಗಳು ಎಲ್ಲ ಕಡೆಗೂ ಅವನೇ ಇದ್ದಾನೆ. ಪಂಚಕರ್ಮೇಂದ್ರಗಳ ಋಷಿಕೇಶ ಪದ್ಮನಾಭ ದಾಮೋದರ ಸಂಕರ್ಷಣ ಮತ್ತು ವಾಸುದೇವ ರೂಪಗಳಿಂದ ಈ ರೀತಿಯಾಗಿ ಪರಮಾತ್ಮ ಸರ್ವತ್ರದಲ್ಲಿ ತಾನೇ ಇದ್ದು ತಾನೇ ಮುಖ್ಯ ಕರ್ತೃವಾಗಿದ್ದು ಮಾಡಿ ನಿಯಾಮಕನಾಗಿದ್ದು ತಾನೇ ಬಿಂಬನಾಗಿದ್ದು ಪ್ರತಿಬಿಂಬರಿಂದ ಕರ್ಮಗಳನ್ನು ಮಾಡಿಸ್ತಾ ಇರ್ತಾನೆ. ಪರಮಾತ್ಮ ಸ್ವಗತ ಭೇದ ವಿವರ್ಜಿತನಾಗಿದ್ದರೂ ಅನಂತ ರೂಪಗಳನ್ನು ಧರಿಸಿ ಅನಂತ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ, ಅನಂತ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಅವನಿಗಿದರಿಂದ ಏನು ಪ್ರಯೋಜನ ಇಲ್ಲ, ಆದರೆ ಜೀವರಿಗೆ ಸಂತೋಷವನ್ನು ಕೊಡಬೇಕೆಂತ ಹೇಳಿ ಆ ರೀತಿ ಮಾಡ್ತಾ ಇದ್ದಾನೆ. ಸುರವಲಯ ಭೀಮ ಎಂದರೆ ಪರಮಾತ್ಮನನ್ನು ಸ್ತುತಿಗೈದ ದಾಸರು ಪರಮಾತ್ಮನ ದುಷ್ಟ ಶಿಕ್ಷಣ ಶಿಷ್ಟ ಪರಿಪಾಲನಾ ಗುಣಗಳನ್ನು ಚಿಂತಿಸುತ್ತಾ ನಲಿದಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನು ದುಷ್ಟರಹಿತರಾಗಿರುವಂತಹ ಮಧುಕೈಟಭರನ್ನು, ಹಿರಣ್ಯಕಶಿಪು, ಹಿರಣ್ಯಾಕ್ಷನನ್ನು, ಮುರ, ನರಕ, ಕಂಸ, ಕೇಶಿ, ಧೇನುಕ, ಮುಷ್ಟಿಕಾಸುರ, ಬಕ, ವೃಷಭಾಸುರ ಇತ್ಯಾದಿ ಎಲ್ಲ ಪೂತನಿ, ಶಕಟ, ತೃಣಾವರ್ತ, ಪೌಂಡ್ರಕ ಇತ್ಯಾದಿ ದೈತ್ಯರ ನಿಗ್ರಹ ಮಾಡಿ ದೇವತೆಗಳನ್ನು ರಕ್ಷಣೆ ಮಾಡಿದ್ದಾನೆ. ಇವನೆದುರಿಗೆ ನಿಂತು ಯಾರೂ ಏನು ಮಾಡಿ ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಬಲ್ಲಿದರಿಗತಿ ಬಲ್ಲಿದನು ಸರಿ ಇಲ್ಲಗೀವಾವಗಲ್ಲಿ ನೋಡಲು ಖುಲ್ಲ ಮಾನವನೊಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ ಅಂತ ಹೇಳ್ತಾ ಇದ್ದಾರೆ. ಹರಿಕಥಾಂಸಾರದಲ್ಲಿ ಹೇಳಿದ್ದಾರೆ, ಎಲ್ಲರುಳು ತಾನಿಪ್ಪ ತನ್ನೊಳಗೆ ಎಲ್ಲರನ್ನು ಧರಿಸಿ ಹೆಣು ಅಪ್ರತಿಮಲ್ಲ ಮನ್ಮಥ ಜನಕ ಜಗದಾದ್ಯಂತ ಮಧ್ಯಗಳ ಬಲ್ಲ ಬಹುಗುಣ ಭರಿತ ದಾನವದಲ್ಲಣ ಜಗನ್ನಾಥ ವಿಠ್ಠಲನು ಸೊಲ್ಲಲಾಲಿಸಿ ಸಂಬದಿಂದಲೇ ಬಂದ ಭಕುತನಿಗೆ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾನೆ. ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಆ ಪ್ರಹ್ಲಾದನ ಮಾತನ್ನು ಕೇಳಿ ಕಂಬದಿಂದಲೇ ಬಂದಿದ್ದಾನೆ, ನಾನು ಸರ್ವತ್ರ ವ್ಯಾಪ್ತ ಅಂತ ಹೇಳಿ. ಹಗೆಯರಿಗೆ ವರವೇವರಿಬ್ಬರು ತೆಗೆಯಲರಿಯರು ಕೊಟ್ಟ ವರಗಳ ತೆಗೆದುಕೊಡುವ ಸಮರ್ಥರಾರಿ ಜಗಕ್ಕೆ ನಿನ್ನಂತೆ ಸುಗುಣರಿನ್ನಾರುಂಟು ಕದನವ ಬಗೆದು ಜಿನ್ನುಳು ಜಯಿಸುವರಿ ಜಗದುಳುಂಟೆ ದೇವ ರಕ್ಷಿಸು ನಮ್ಮನವರತ. ಮತ್ತೆ ಹೇಳ್ತಾ ಇದ್ದಾರೆ, ಪರಮಾತ್ಮ ಎಂಥವನು ಅಂತಂದರೆ ತನ್ನ ಭಕ್ತರನ್ನು ಎಲ್ಲ ಕಾಲದಲ್ಲಿಯೂ ರಕ್ಷಣೆ ಮಾಡ್ತಾನೆ. ಅನಂತ ಸದ್ಗುಣಪೂರ್ಣನಾಗಿರುವಂತಹ ಪರಮಾತ್ಮ ತನ್ನ ಭಕ್ತರನ್ನು ಎಲ್ಲ ಕಾಲದಲ್ಲಿಯೂ ರಕ್ಷಣೆ ಮಾಡ್ತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ಒಂದೊಂದು ಇದರಲ್ಲಿಯೂ ಶಬ್ದದಲ್ಲಿಯೂ ಆ ಪರಮಾತ್ಮನ ಅಗಾಧವಾದ ಮಹಿಮೆಯನ್ನು ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ.
ಮುಂದಿನದು ನಾಳೆ ನೋಡೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.